ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಐ ಥಿಂಕ್ ತುಂಬ ಕಲಿಯೋಕ್ಕೆ ಸಿಕ್ತು ಅವರೊಟ್ಟಿಗಿದ್ದು ನಾನು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. KD ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್. ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ಮುಂಬೈಯಲ್ಲೇ ನೋಡಿದ್ದು. ಇಟ್ ವಾಸ್ ಆ್ಯನ್ ಇನ್ಕ್ರೆಡಿಬಲ್ ಜರ್ನಿ. ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ. ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ಅವ್ರು ನನ್ನ ಲಾಂಚ್ ಮಾಡೋದಕ್ಕೆ ನಾನಿವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು. ಅವತ್ತು ನನ್ನ ಅವರು ಗುರ್ತಿಸ್ಲಿಲ್ಲ ಅಂದರೆ ನಾನಿವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನೋ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ. ಯಾಕಂದರೆ ನನಗಿವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು, ಒಂದು ಡೈಲಾಗ್ ಹೇಗೆ ಹೇಳಬೇಕು, ಲೈಟಿಂಗ್ ಹೆಂಗೆ ತೊಗೋಬೇಕು, ಪ್ರತಿಯೊಂದು ನನಗೆ ಏಕಲವ್ಯ ಟೀಮ್ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ. ಆ್ಯಂಡ್ ಇವತ್ತು ಮಚ್ಚಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದರೆ KDಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ತುಂಬ ಕಷ್ಟ ಆಯಿತು ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಸರ್ ಪ್ರತಿಯೊಂದು ಸೀನು ಹೇಳ್ಕೊಡ್ತಾಯಿದ್ರು. ಸೊ ಆ್ಯಂಡ್ ಸಂಜಯ್ ದತ್ ಸರ್, ಇಡೀ ಜರ್ನಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ. ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ. ಬಟ್ ಎಷ್ಟು ಇನ್ನೋಸೆನ್ಸಲ್ಲಿ ಎಷ್ಟು ಪೇಷನ್ಸಾಗಿ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲೂ ಮುಂಬೈಯಲ್ಲೂ ಹೇಳಿದೆ, ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು. ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್, Diva again. She's been so kind, first of all. And ನನಗೆ ಫ್ಲೈಟಲ್ಲಿ ತುಂಬ ಟಿಪ್ಸ್ ಹೇಳ್ಕೊಡ್ತಿದ್ರು. ತುಂಬ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು. ಯೋಗ ಬಗ್ಗೆನ, ಡಯಟ್ ಬಗ್ಗೆನ, ಫಿಟ್ನೆಸ್ ಬಗ್ಗೆನ, ಡಾನ್ಸ್ ಬಗ್ಗೆನ, ಎಲ್ಲ ಬಗ್ಗೆ ಲೆಸನ್ ನಂಬರ್ 1, ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು. ನಾನು 3 lessons ಕ್ಯಾಮ್ರಾಗೂ ಹೇಳಿ ಪಾಪ ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲರ್ನ್ ಇಟ್. ಮ್ಯಾಮ್ ಫ್ರೀ ಆಫ್ ಕಾಸ್ಟ್ ಐಲ್ ಟೇಕ್ ದಟ್ 2-3 lessons. 1-2 lessons ಹೇಳಿ ಪ್ಲೀಸ್ ಮ್ಯಾಮ್ ಹೇಳ್ಕೊಟ್ಟಿದ್ದು. ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ, ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ, ನಾವು ಕೆಲಸ ಮಾಡಿದ್ದೀವಿ ಆ್ಯಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಆ್ಯಂಡ್ ಎಲ್ಲ ಕರೆಕ್ಟಾಗಿ ದಾರಿಲಿ ಹೋಗ್ತೀವಿ ಅಂತ. ಸೊ ಆಲ್ವೇಸ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ಸ್. ಯಾಕಂದರೆ ನಾನು ಅವರು ಇದಾದ್ಮೇಲೆ ನೀನು ಬ್ಯುಸಿ ಆಗಿಬಿಡ್ತೀಯ ಅಂತ ಹೇಳಿದ್ರು. ನಾನು ಐ ಹೋಪ್ ಅಂತ ಹೇಳಿದೆ. ನೋ ಯು ಶುಡಂಟ್ ಹೋಪ್, ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್. ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ. ಯಾಕಂದರೆ ನಮ್ಮ ವಿಲಿಯಮ್ಸ್ ಇದ್ದಾರೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಆ್ಯಂಡ್ ರವಿಚಂದ್ರನ್ ಸರ್, ವೆಂಕಟ್ ಸರ್ ಇದ್ದಾರೆ. ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ. ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾಟಕ ಸರ್. ಯು ಆರ್ ಇನ್ಕ್ರೆಡಿಬಲ್. ಸೊ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಅದು ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ಮುಂದೆನೂ ನಿಮ್ಮೊಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಧ್ರುವ ಸರ್, ವಾಟ್ ಅ ಇನ್ಕ್ರೆಡಿಬಲ್ ಆ್ಯಕ್ಟರ್ ಹಿ ಈಸ್. ಆ್ಯಂಡ್ ಹಿ ಈಸ್ ಸೋ ಮೋಟಿವೇಟಿಂಗ್. ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಹತ್ರ ಯಾವುದಾದ್ರೂ ಸೀನ್ ನಂಗೆ ಚೆನ್ನಾಗಿ ಬರ್ತಿಲ್ಲ, ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಹಿ ಯೂಸ್ ಟು ಮೋಟಿವೇಟ್ ಮೀ ಸೋ ಮಚ್. ಇಲ್ಲ ಮೇಡಮ್ ಬನ್ನಿ ಮೇಡಮ್, ಇದು ಟೇಕ್ ಆಗಿಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ವಿಲಿಯಮ್ ಸರು ಅಷ್ಟೇ, ಪ್ರತಿಯೊಂದು ಫ್ರೇಮು ನಾವು ಅವ್ರನ್ನ ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ. ಸೊ ಅದೇ ರೀತಿ ಡೆಲಿವರು ಮಾಡಿದ್ರು. ಪ್ರತಿಯೊಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಅರ್ಜುನ್ ಜನ್ಯ ಸರು ಅಷ್ಟೇ, ಮ್ಯೂಸಿಕ್ ನಾನೇನು ಮಾತಾಡೋ ಅಗತ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಮ್ಮ 2 ಸಾಂಗ್ನ ಹಿಟ್ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್.
ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಟು KVN ಪ್ರೊಡಕ್ಷನ್, ವೆಂಕಟ್ ಸರ್. Thank you so much for making me a part of KD. I don't know now, again when I get to work with you, but KD is very special for me, and thank you for making it happen for me. And and Supreet ಸರ್ಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲರನ್ನ. ಸೆಟ್ಟಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್. ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಐ ಥಿಂಕ್ ತುಂಬ ಕಲಿಯೋಕ್ಕೆ ಸಿಕ್ತು ಅವರೊಟ್ಟಿಗಿದ್ದು ನಾನು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. KD ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್. ನಾನು ಮೊದಲನೇ ಬಾರಿಗೆ ಮುಂಬೈಯಲ್ಲೇ ನೋಡಿದ್ದು. ಇಟ್ ವಾಸ್ ಆ್ಯನ್ ಇನ್ಕ್ರೆಡಿಬಲ್ ಜರ್ನಿ. ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ, ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ. ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್, ಅವ್ರು ನನ್ನ ಲಾಂಚ್ ಮಾಡೋದಕ್ಕೆ ನಾನಿವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು. ಅವತ್ತು ಅವರು ಗುರ್ತಿಸ್ಲಿಲ್ಲ ಅಂದರೆ ನಾನಿವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನೋ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್, ಆ್ಯಂಡ್ ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ. ಯಾಕಂದರೆ ನನಗಿವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು, ಒಂದು ಡೈಲಾಗ್ ಹೇಗೆ ಹೇಳಬೇಕು, ಲೈಟಿಂಗ್ ಹೆಂಗೆ ತೊಗೋಬೇಕು, ಪ್ರತಿಯೊಂದು ನನಗೆ ಏಕಲವ್ಯ ಟೀಮ್ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ. ಆ್ಯಂಡ್ ಇವತ್ತು ಮಚ್ಚಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದರೆ KDಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ಐ ವಾಸ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ತುಂಬ ಕಷ್ಟ ಆಯಿತು, ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಸರ್. ಪ್ರತಿಯೊಂದು ಸೀನು ಹೇಳ್ಕೊಡ್ತಾಯಿದ್ರು. ಸೊ ಆ್ಯಂಡ್ ಸಂಜಯ್ ದತ್ ಸರ್, ಇಡೀ ಜರ್ನಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ. ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ. ಬಟ್ ಎಷ್ಟು ಇನ್ನೋಸೆನ್ಸಲ್ಲಿ ಎಷ್ಟು ಪೇಷನ್ಸಾಗಿ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ಬಾಬಾ, ಥ್ಯಾಂಕ್ ಯು ಸೋ ಮಚ್. ನಾನು ಮುಂಬೈಯಲ್ಲೂ ಹೇಳಿದೆ, ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು. ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್, Diva again, she's been so kind, first of all. And ನನಗೆ ಫ್ಲೈಟಲ್ಲಿ ತುಂಬ ಟಿಪ್ಸ್ ಹೇಳ್ಕೊಡ್ತಿದ್ರು, ತುಂಬ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು. ಯೋಗ ಬಗ್ಗೆನಾ, ಡಯಟ್ ಬಗ್ಗೆನಾ, ಫಿಟ್ನೆಸ್ ಬಗ್ಗೆನಾ, ಡಾನ್ಸ್ ಬಗ್ಗೆನಾ, ಎಲ್ಲ ಬಗ್ಗೆ ಲೆಸನ್ ನಂಬರ್ 1, ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು. ನಾನು 3 lessons ಕ್ಯಾಮ್ರಾಗೂ ಹೇಳಿ ಪಾಪ. ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲರ್ನ್ ಇಟ್. ಮ್ಯಾಮ್ ಫ್ರೀ ಆಫ್ ಕಾಸ್ಟ್ ಐಲ್ ಟೇಕ್ ದಟ್ 2-3 lessons. 1-2 lessons ಹೇಳಿ ಪ್ಲೀಸ್ ಮ್ಯಾಮ್ ಹೇಳ್ಕೊಟ್ಟಿದ್ದು. ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ, ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ, ನಾವು ಕೆಲಸ ಮಾಡಿದ್ದೀವಿ ಆ್ಯಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಆ್ಯಂಡ್ ಎಲ್ಲ ಕರೆಕ್ಟಾಗಿ ದಾರಿಲಿ ಹೋಗ್ತೀವಿ ಅಂತ. ಸೊ ಆಲ್ವೇಸ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ಸ್. ಯಾಕಂದರೆ ಅವರು ಇದಾದ್ಮೇಲೆ ನೀನು ಬ್ಯುಸಿ ಆಗಿಬಿಡ್ತೀಯ ಅಂತ ಹೇಳಿದ್ರು. ನಾನು ಐ ಹೋಪ್ ಅಂತ ಹೇಳಿದೆ. ನೋ ಯು ಶುಡಂಟ್ ಹೋಪ್, ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್. ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ. ಯಾಕಂದರೆ ನಮ್ಮ ವಿಲಿಯಮ್ಸ್ ಇದ್ದಾರೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಆ್ಯಂಡ್ ರವಿಚಂದ್ರನ್ ಸರ್, ವೆಂಕಟ್ ಸರ್ ಇದ್ದಾರೆ. ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ. ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾಟಕ ಸರ್. ಯು ಆರ್ ಇನ್ಕ್ರೆಡಿಬಲ್. ಸೊ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಅದು ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ಮುಂದೆನೂ ನಿಮ್ಮೊಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಧ್ರುವ ಸರ್, ವಾಟ್ ಅ ಇನ್ಕ್ರೆಡಿಬಲ್ ಆ್ಯಕ್ಟರ್ ಹಿ ಈಸ್. ಆ್ಯಂಡ್ ಹಿ ಈಸ್ ಸೋ ಮೋಟಿವೇಟಿಂಗ್. ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಹತ್ರ ಯಾವುದಾದ್ರೂ ಸೀನ್ ನಂಗೆ ಚೆನ್ನಾಗಿ ಬರ್ತಿಲ್ಲ, ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಹಿ ಯೂಸ್ ಟು ಮೋಟಿವೇಟ್ ಮೀ ಸೋ ಮಚ್. ಇಲ್ಲ ಮೇಡಮ್, ಬನ್ನಿ ಮೇಡಮ್, ಇದು ಟೇಕ್ ಆಗಿಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್
ವಿಲಿಯಮ್ ಸರು ಅಷ್ಟೇ, ಪ್ರತಿಯೊಂದು ಫ್ರೇಮು ನಾವು ಅವ್ರನ್ನ ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ, ಕರೆಕ್ಟ್. ಯಾ, ಸೊ ಅದೇ ರೀತಿ ಡೆಲಿವರು ಮಾಡಿದ್ರು. ಪ್ರತಿಯೊಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಅರ್ಜುನ್ ಜನ್ಯ ಸರು ಅಷ್ಟೇ, ಮ್ಯೂಸಿಕ್ ನಾನೇನು ಮಾತಾಡೋ ಅಗತ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಮ್ಮ 2 ಸಾಂಗ್ನ ಹಿಟ್ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಟು KVN ಪ್ರೊಡಕ್ಷನ್, ವೆಂಕಟ್ ಸರ್. Thank you so much for making me a part of KD. I don't know now, again when I get to work with you, but KD is very special for me and thank you for making it happen for me. And Supreet ಸರ್ಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲರನ್ನ. ಸೆಟ್ಟಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್. ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು.